ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಹೇಮಂತಗೌಡ. ಇವತ್ತು ಬೆಳಗ್ಗೆನೇ ಎದ್ದ ತಕ್ಷಣ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಬೇಗ ಬೇಗ ಮನೆ ಕೆಲಸ ಮುಗಿಸೋಣ ಅಂತ. ಯಾಕೆಂದರೆ ಇವತ್ತು ಸಂಡೇ ಆಗಿದ್ದರಿಂದ ನನ್ನ ಕೊಲೀಗ್ದೊಬ್ರದ್ದು ಮದುವೆ ಆಗಿತ್ತು. ಅದಾದಮೇಲೆ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಮೀಟ್ ಮಾಡಿಕೊಂಡು ಗಿಫ್ಟ್ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಕೊಲೀಗ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಬೇಗ ಬೇಗ ಮನೆ ಕೆಲಸನ ಮುಗಿಸೋಣ ಅಂತ ಹೇಳ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಇವತ್ತು ಭಾನುವಾರ ಆಗಿದ್ದರಿಂದ ಮತ್ತೆ ಬಂದು ಪೂಜೆ ಮಾಡಿ ಆಗೋಲ್ಲ, ಎಷ್ಟು ಗಂಟೆಗೆ ಬರ್ತೀನೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟು ಹೋಗ್ಬಿಟ್ರೆ ನಿಧಾನಕ್ಕೆ ಸಮಾಧಾನದಾಗೆ ಬರ್ಬೋದು ಅಂತ ಹೇಳ್ಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ. ಪೂಜೆ ಮುಗಿದ ತಕ್ಷಣ ಮತ್ತೆ ಅಡುಗೆ ಮಾಡಿಬಿಟ್ಟು ಊಟ ಮಾಡ್ಕೊಂಬಿಟ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಊಟ ಮಾಡಿಸ್ಕೊಂಡು ಅವರಿಗೂ ಕೂಡ ಮತ್ತು ಸ್ವಲ್ಪ ಬಟ್ಟೆ ಇತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಒಣಗಾಕ್ಬಿಟ್ಟು ಹೋಗೋದಕ್ಕೆ ರೆಡಿ ಆದ್ವಿ. ನಾವು ಇವಾಗ ಉಸ್ಕಲ್ಕೆಟ್ಟಿಗೆ ಹೊರಟ್ವಿ. ಅದು ನಾನು ನೋಡಿದರೆ ಅಲ್ಲಿಗೆ 9:30ಗೆ ರೀಚ್ ಆಗಿದ್ರೆ, ಆದರೆ ನನ್ನ ಫ್ರೆಂಡ್ಸ್ ಇನ್ನೂ ಬಂದೇ ಇರಲಿಲ್ಲ. ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಉಸ್ಕೂರಲ್ಲಿ ಏನು ಫೇಮಸ್ಸು ಅಂತ ನೋಡಿದಾಗ ಫ್ರೂಟ್ ಮಾರ್ಕೆಟ್ ಫೇಮಸ್ ಅಂತ ಗೊತ್ತಾಯಿತು. ಫ್ರೂಟ್ ಮಾರ್ಕೆಟ್ ಇದೆ ಅಂತ ಕೇಳಿಬಿಟ್ಟು ಸೀದಾ ನಾವು ಹೋಗಿದ್ದು ಫ್ರೂಟ್ ಮಾರ್ಕೆಟ್ಗೆ. ತುಂಬ ವೆರೈಟಿ ಆಫ್ ದಿ ಫ್ರೂಟ್ಸ್ ಇತ್ತು. ನಾನಂತೂ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ನನಗಂತೂ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದೆ. ಅದು ಯಾವುದೋ ಲಿಚಿ ಫ್ರೂಟ್ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಗೊಂಡು ಅವನು ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೆ. ಅದಾದಮೇಲೆ ಮ್ಯಾಂಗೋ ಸೀಸನ್ ಆಗಿದ್ದರಿಂದ ತುಂಬ ಕಡೆ ಮ್ಯಾಂಗೋ ಇತ್ತು. ತುಂಬ ರೀಸನಬಲ್ ರೇಟ್ ಕೂಡ ಇತ್ತು. ನಾವಂತೂ ಮ್ಯಾಂಗೋ ಪರ್ಚೇಸ್ ಮಾಡಿಬಿಟ್ಟು ಮತ್ತೆ ಸೀದಾ ಹೋಗಿದ್ದು ಭೂಮಿಕಾ ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅದಾದಮೇಲೆ ತೊಗೊಂಡೋಗಿದ್ದ ಗಿಫ್ಟನ್ನು ಹ್ಯಾಂಡ್ ಓವರ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಮೆಮೊರಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಒಂದು ಫೋಟೋನ ತೊಗೊಂಡ್ವಿ. ಅದಾದಮೇಲೆ ಅವಳು ಊಟಕ್ಕೆ ರೆಡಿ ಮಾಡಿದ್ಲು. ನಿಜವಾಗ್ಲೂ ಅದು ಆ್ಯಕ್ಚುಲಿ ಮದುವೆ ಊಟನೇ ಅಂತ ಹೇಳ್ಬೋದು. ಎಲ್ಲ ಥರ ಐಟಮು ಮದುವೆಯಲ್ಲಿ ಏನೆಲ್ಲ ಐಟಮ್ ಇರುತ್ತೋ ಅದೆಲ್ಲದನ್ನೂ ಪ್ರಿಪೇರ್ ಮಾಡಿದ್ಲು. ಅವಳು ಬಡಿಸ್ತಿದ್ದ ರೀತಿ ನಿಜಕ್ಕೂ ಆ ಊಟಕ್ಕೆ ಇನ್ನೂ ರುಚಿನ ಹೆಚ್ಚು ಮಾಡ್ತು ಅಂತಲೇ ಹೇಳ್ಬೋದು. ಊಟ ಆದಮೇಲೆ ಭಾರತೀಯ ಸಂಪ್ರದಾಯದ ಪ್ರಕಾರ ಅರಿಶಿನ ಕುಂಕುಮ ತಗೊಂಡು ಮತ್ತೆ ಮೇಗುನ್ಗೊಂದು ಮುತ್ತು ಕೊಡಿಸ್ಬಿಟ್ಟು ನನ್ನ ಮಗನ ಕಡೆಯಿಂದ ಮನೆಗೆ ವಾಪಸ್ ಆದ್ವಿ.